ಶಿರಡಿ ಸಾಯಿಬಾಬನ್ ತರದಾರೆ ಒಬ್ರು ಅವಧೂತರಿದ್ದಾರೆ ಇಲ್ಲೇನೆ ನಿನ್ನೆ ಸಕ್ರೆಪಟ್ಟಣದಲ್ಲಿ. ಅವ್ರನ್ನ ಹೋಗಿ ದರ್ಶನ ಮಾಡು ನೀನು ಅಂತ ಇದ್ರು. ನನಗೆ ಅವ್ರ ಥರ ಯಾರಿರಕ್ಕೆ ಸಾಧ್ಯ ಅನ್ನೋ ಥರದಲ್ಲಿ ನಾನು ಅದು ನನ್ನ ಹತ್ರ ದುಡ್ಡಿದೆ, ನಾನು ನೋಡಕ್ ಹೋಗ್ತೀನಿ ಅನ್ನೋ ದಿಮಾಕಲ್ಲಿ ಹೋಗಿದ್ದೆ. ಇನ್ನೊಂದ್ಸತಿ ಹೋದೆ, ಆವಾಗಲೂ ಗುರುಗಳು ಸಿಕ್ಲಿಲ್ಲ. ಯಾಕೆ ತುಂಬ ಬೇಜಾರಾಯಿತು. ಯಾಕೋ ನಮ್ಮಲ್ಲಿರೋ ದುರಹಂಕಾರಕ್ಕೋಸ್ಕರನೇ ಗುರು ದರ್ಶನ ಕೊಡ್ತಿಲ್ವ ಅನ್ಕೋತೀವ ಅನ್ಕೊಂಡು ಇನ್ನೊಂದು ಸಮಯ ಬಂದಾಗ ನೋಡೋಣ ಅತ್ಲಾಗೆ ಅಂದ್ಬಿಟ್ಟು ಸುಮ್ಮನಾದೆ. ನಾನೇನು ಅನ್ಕೊಂಡೆ, ರೋಡಲ್ಲಿ ಹೋಗ್ತಾ ಇವ್ರಿಗೆ ಇಂಗ್ಲೀಷ್ ಬರುತ್ತಾ, ನಮ್ಮ ಬಗ್ಗೆ ಪೂರ್ವಾಪರ ಎಲ್ಲ ತಿಳಿಸ್ತಾರ ಅಂತ ಅನ್ಕೊಂಡು ಹೋದೆ. ಹೋಗೋತಷ್ಟಕ್ಕೆ ಗುರುನಾಥರು ಕೂತಿದ್ರು ಚೇರಲ್ಲಿ ಒಳಗಡೆ. ಹೋದೆ, ಅಲ್ಲಿ ಕಂಬ ಹೊರ್ಕೊಂಡು ಕೂತಿದ್ದೆ. ನನ್ನ ಮಕ್ಕನ ಮೇಲಿನ ಕೆಳ ತನಕ ನಾನು ನೋಡಿದ್ರು. ಅನ್ಕೊಂಡೆ ಇವತ್ತು ಯಾಕೆ ಸ್ಮೋಕ್ ಹೋಗಿತಾರೆ, ಇನ್ನೇನು ಮುಗಿಸ್ಕೊಂಡು ಊರಿಗೆ ಹೋಗೋದು ಅಷ್ಟೇ ಅನ್ಕೊಂಡೆ. ಆಮೇಲೆ ನಮಸ್ಕಾರ, ನನ್ನ ಹೆಸರು ವಿದ್ಯಾಶಂಕರ ಅಂತ. ನಾನು ಮೂಲತಃ ಮೈಸೂರಿನವನು. ನನಗೆ ವೆಂಕಟಾಚಲ ಅವಧೂತ ಗುರು ಮಹಾರಾಜರದು ಬಗ್ಗೆ ನಮ್ಮ ಭಾವ ಆದಂಥ ವಲ್ಲೀಶ್ ಅವರು 2001ರಲ್ಲಿ ನನ್ನ ದೊಡ್ಡಪ್ಪನ ಮಗಳನ್ನ ಮದುವೆ ಆದಾಗ ವಾಣಿನ ಅವಾಗಿಂದ ತಿಳಿಸ್ತಿದ್ರು. ನೀನು ಸಾಯಿಬಾಬನ್ ಭಕ್ತ ಅಂತ ಹೇಳ್ತಿರ್ತೀಯ. ಶಿರಡಿ ಸಾಯಿಬಾಬನ್ ತರದಾರೆ ಒಬ್ರು ಅವಧೂತರಿದ್ದಾರೆ ಇಲ್ಲೇನೆ ನಿನ್ನೆ ಸಕ್ರೆಪಟ್ಟಣದಲ್ಲಿ. ಅವ್ರನ್ನ ಹೋಗಿ ದರ್ಶನ ಮಾಡು ನೀನು ಅಂತ ಇದ್ರು. ನನಗೆ ಅವ್ರ ಥರ ಯಾರಿರಕ್ಕೆ ಸಾಧ್ಯ ಅನ್ನೋ ಥರದಲ್ಲಿ ನಾನು ಅಂಥದ್ದೇನು ಪ್ರಯತ್ನ ಮಾಡಿತ್ತಿಲ್ಲ. ಒಂದ್ಸತಿ ಹೀಗೆ ನಾನು ನೋಡೋಣ, ಎಷ್ಟು ಸತಿ ಹೇಳ್ತಾರೆ ನಮ್ಮ ಭಾವ, ಯೋಚನೆ ಮಾಡಿ ಒಂದ್ಸತಿ ಹೋಗ್ಬರೋಣ ಅಂತೇಳಿ ಸಕ್ರೆಪಟ್ಟಣಕ್ಕೆ ಹೋಗಿ ಕಡೂರಲ್ಲಿ ಇಳಿದು ಅಲ್ಲಿಂದ ಒಂದು ಬಸ್ ಮಾಡ್ಕೊಂಡು ಸಕ್ರೆಪಟ್ಟಣಕ್ಕೆ ಹೋಗಿ ಇಳಿದು ಹೋದೆ. ಮನೆಯಲ್ಲಿ ಯಾರೂ ಇತ್ತಿಲ್ಲ. ಸರಿ ಗುರುಗಳಿಲ್ವಾ ಅಂತ ಕೇಳಿದೆ. ಗುರುಗಳ ಮಗ ಶ್ರೀಕಾಂತ್ ಅವರು ಮುಂದ್ಗಡೆ ಕೂತಿದ್ರು. ಇಲ್ಲ ಅಂದರು. ಸರಿ ಅಂತ ಅಂದ್ಬಿಟ್ಟು ಇನ್ನೂ ಒಂದ್ಸತಿ ಹೋದೆ. ಅದು ನನ್ನ ಹತ್ರ ದುಡ್ಡಿದೆ, ನಾನು ನೋಡಕ್ ಹೋಗ್ತೀನಿ ಅನ್ನೋ ದಿಮಾಕಲ್ಲಿ ಹೋಗಿದ್ದೆ. ಇನ್ನೊಂದ್ಸತಿ ಹೋದೆ, ಆವಾಗಲೂ ಗುರುಗಳು ಸಿಕ್ಲಿಲ್ಲ. ಯಾಕೆ ತುಂಬ ಬೇಜಾರಾಯಿತು. ಯಾಕೋ ನಮ್ಮಲ್ಲಿರೋ ದುರಹಂಕಾರಕ್ಕೋಸ್ಕರನೇ ಗುರು ದರ್ಶನ ಕೊಡ್ತಿಲ್ವ ಅನ್ಕೋತೀವ ಅನ್ಕೊಂಡು ಇನ್ನೊಂದು ಸಮಯ ಬಂದಾಗ ನೋಡೋಣ ಅತ್ಲಾಗೆ ಅಂದ್ಬಿಟ್ಟು ಸುಮ್ಮನಾದೆ. 2007 ಆಗಸ್ಟಲ್ಲಿ ನಮ್ಮ ಮಾವನವ್ರದ್ದು 60 ವರ್ಷದ್ದು ಶಾಂತಿ ಆಯಿತು ಬೀರೂರಿನಲ್ಲಿ. ಮೂಲತಃ ನಮ್ಮ ಮಾವ ಬಂದು ಬೀರೂರಿನವರು. ಹಾಗಾಗಿ ಅಲ್ಲಿ 60 ವರ್ಷದ ಶಾಂತಿ ಅಲ್ಲಿ ಕಣಕಟ್ಟೆ ರಾಮಣ್ಣವ್ರದ್ದು ರಾಮಂದ್ರದಲ್ಲಿ ಆಯಿತು. ಅವಾಗ ಹೋಗಿದ್ವಿ. ಹೋದಾಗ ಯಾಕೋ ಇಷ್ಟು ಹತ್ರ ಬಂದಿದ್ವಿ, ಸಕ್ರೆಪಟ್ಟಣಕ್ಕೆ ಹೋಗಿ ಬರೋಣ ಅಂತೇಳಿ ನಮ್ಮ ನೆಂಟರನ್ನೊಬ್ಬರನ್ನ ಕರ್ಕೊಂಡು ಗುರುನಾಥರ ಮನೆಗೆ ಹೋಗೋ ರೋಡಲ್ಲಿ ಅನ್ಕೊಂಡು ಹೋದೆ. ಗುರುನಾಥರಿಗೆ ನಾನು ಈ ಜನ್ಮದಲ್ಲಿ ಏನಾದರೂ ಗುರು ಅಂತ ಸ್ವೀಕಾರ ಮಾಡಿದ್ರೆ ನಿಮ್ಮನ್ನ ಬಿಟ್ಟು ಯಾರನ್ನೂ ಗುರು ಅನ್ನೋಕ್ಕೆ ಸ್ವೀಕಾರ ಮಾಡೋದಿಲ್ಲ. ದಯವಿಟ್ಟು ದರ್ಶನ ಕೊಡಿ. ನನ್ನ ಹತ್ರ ಏನಾರು ಅಹಂಕಾರ ಇದೆ ಅದನ್ನೆಲ್ಲ ನೀವೇ ಕಿತ್ತು ಸೈಡ್ಗೆ ಹಾಕಿ ನಂಗೆ ದಯವಿಟ್ಟು ದರ್ಶನ ಕೊಡಿ. ನನಗೆ ಮಾತಾಡೋ ಗುರು ಬೇಕು, ನನ್ನ ಕಷ್ಟ ಸುಖ ತಿಳ್ಕೊಂಡು ನನಗೆ ಪರಿಹಾರ ಹೇಳೋಂಥ ಗುರು ಬೇಕು, ದಯವಿಟ್ಟು ನಿಮ್ಮ ದರ್ಶನ ಕೊಡಿ ಅಂತೇಳಿ ಅಲ್ಲೇ ಮಾನಸಿಕವಾಗಿ ಶರಣಾಗತರಾಗಿ ಹೋದೆ. ಆದರೂ ನಮ್ಗೊಂದು ಸ್ವಲ್ಪ ದುರಹಂಕಾರ ಅಂತ ಆಂತರಿಕವಾಗಿ ಇದ್ದೇ ಇರುತ್ತೆ. ನಾನೇನು ಅನ್ಕೊಂಡೆ, ರೋಡಲ್ಲಿ ಹೋಗ್ತಾ ಇವ್ರಿಗೆ ಇಂಗ್ಲೀಷ್ ಬರುತ್ತಾ, ನಮ್ಮ ಬಗ್ಗೆ ಪೂರ್ವಾಪರ ಎಲ್ಲ ತಿಳಿಸ್ತಾರ ಅಂತ ಅನ್ಕೊಂಡು ಹೋದೆ. ಹೋಗೋತಷ್ಟಕ್ಕೆ ಗುರುನಾಥರು ಕೂತಿದ್ರು ಚೇರಲ್ಲಿ ಒಳಗಡೆ. ಹೋದೆ, ಅಲ್ಲಿ ಕಂಬ ಹೊರ್ಕೊಂಡು ಕೂತಿದ್ದೆ. ನನ್ನ ಮಕ್ಕನ ಮೇಲಿನ ಕೆಳ ತನಕ ನಾನು ನೋಡಿದ್ರು. ಅನ್ಕೊಂಡೆ ಇವತ್ತು ಯಾಕೆ ಸ್ಮೋಕ್ ಹೋಗಿತಾರೆ, ಇನ್ನೇನು ಮುಗಿಸ್ಕೊಂಡು ಊರಿಗೆ ಹೋಗೋದು ಅಷ್ಟೇ ಅನ್ಕೊಂಡೆ. ಆಮೇಲೆ ಬನ್ನಿ ಎಲ್ಲರೂ ಊಟಕ್ಕೆ ಎದ್ದೇಳಿ ಅಂತ ಅಂದರು. ಬೆಳಗ್ಗೆ 10 ಗಂಟೆ 10 ಕಾಲ ಸಮಯ. ಇಷ್ಟ ಊಟ ಮಾಡೋದೇನಪ್ಪ ಅನ್ಕೊಂಡೆ. ಸರಿ ಆಯಿತು, ಏನೋ ಗುರು ಮನೆ ಪ್ರಸಾದ, ಏನಾರು ಒಂಚೂರು ತಿನ್ಕೋಣ ಅಂತೇಳಿ ಕೂತ್ಕೊಂಡೆ. ಅಡುಗೆ ಬಡಿಸಿದ್ರು. ನನಗೆ ಇಷ್ಟವಾದ ಸೊಪ್ಪಿನ ಹೊಳಿ ಎಲ್ಲ ಮಾಡಿದ್ರು. ಇಷ್ಟವಾದ ತಿಂದೆ. ಇನ್ನೇನು ಸ್ವೀಟ್ ಹಾಕೋ ಸಮಯ ಬಂತು. ಅಷ್ಟೊತ್ತಿಗೆ ಯಾರೋ ಒಬ್ರು ತಗೊಂಬಂದು ಒಂದು ಡ್ರೈ ಜಾಮೂನ್ ಎಲೆಗೆ ಹಾಕಿದ್ರು. ಒಳಗಡೆ ಕೂತಿದ್ದ ಗುರುಗಳು ಎದ್ದು ಬಂದ್ಬಿಟ್ಟು, 1 ಜಾಮೂನ್ ಸಲ್ಲ ಕಣೆ, ಅವನಿಗೆ ಒಂದು 5 ಜಾಮೂನ್ ಹಾಕಿ, ಅವ್ನಿಗೆ ತುಂಬ ಇಷ್ಟ ಅಂತಂದ್ರು. ನಂಗೆ ತುಂಬ ಇಷ್ಟ ಡ್ರೈ ಜಾಮೂನ್ ಅಂದರೆ. ತಗೊಂಬಂದು ಬಡಿಸಿದ್ರು. ಆಮೇಲೆ ನಾನು ಗುರುಗಳ ಮುಖ ನೋಡಿದೆ. ಅವರು ನನ್ನ ಮುಖ ನೋಡಿದ್ರು, ನಕ್ಕಿದ್ರು. ಒಳಗಡೆ ಹೋಗಿ ಕೂತ್ಕೊಂಡ್ರು. ಆಮೇಲೆ ಅಲ್ಲಿ ಕೈ ತೊಳ್ಸೋ ಸಂಪ್ರದಾಯ ನಮ್ಮ ಗುರುಗಳ ಮನೆಯಲ್ಲಿ. ಅತಿಥಿ ಸಂಸ್ಕಾರ ಅಂತ ಹೇಗೆ ಮಾಡಬೇಕು ಅನ್ನೋದನ್ನ ನಮ್ಮ ಗುರುನಾಥರಿಂದನೇ ನಾವು ಕಲ್ತಿದ್ದು. ಅಲ್ಲೇ ಎಲೆ ಮುಂದೆನೇ ತಗೊಂಬಂದು ಕೈ ತೊಳ್ಸಿ ಟವಲ್ ಕೊಟ್ಟು ಕೈ ಒರೆಸ್ಕೊಳ್ಳಿ ಅಂತೇಳಿ ಎಲ್ಲ ಮಾಡೋದು ನಮ್ಮ ಗುರುಗಳ ಮನೆ ಸಂಪ್ರದಾಯ. ಇನ್ನೆಲ್ಲ ಹೊರಟ್ಬಿಡಿ, ಆಯ್ತು ಇನ್ನೇನು ಕೇಳೋದೇನಿಲ್ಲ, ಹೊರಡಿ ಅಂದರು. ಸರಿ, ಇದೇನು ಹಿಂಗೆ ಅಂದ್ಬಿಟ್ರಲ್ಲಪ್ಪ, ನಾವು ಏನೋ ಕೇಳೋಣ ಅನ್ಕೊಂಡು ಬಂದರೆ ಏನು ಹಿಂಗೆ ಅಂದ್ಬಿಟ್ರಲ್ಲ ಅನ್ಕೊಂಡು ಸರಿ ಆಯಿತು ಅಂತ ಆಚೆ ಕಡೆ ಬಂದೆ. ಅಲ್ಲಿ ನಮ್ಮ ಮೈಸೂರಿನವರೊಬ್ಬರು ರಿಟೈರ್ಡ್ DDP ಒಬ್ರು ಇದ್ರು. ಅವ್ರ ಮನೆಗೆ ಅವರು ಎದುರುಗಡೆ ಸಿಕ್ಕರು. ನೀನೇನ ಇಲ್ಲಿ ಬಂದಿದ್ಯಾ ಕುಮಾರ ಅಂತಂದ್ರು.
ಸರಿ ಇಲ್ಲೇ ಬಂದಿದೆ ಅಣ್ಣ ಅಂತಂದೆ. ಅವ್ರ ಹೆಸರು ಶೇಷಾದ್ರಿ ಅಂತ. ಅವರು ಗುರುನಾಥ್ರಿಗೆ ಸಂಬಂಧನೇ ಆಗಬೇಕು. ಅದೇ ಊರಿನವ್ರು, ಸಕ್ಕರೆಪಟ್ಟಣದವ್ರೇನೆ. ಅವ್ರ ಮನೆಗೆ ಹೋದೆ. ಅಲ್ಲೇ ಕಾಫಿ ಗಿಫಿ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಅಂತ ಆದಮೇಲೆ ಒಂದು 3 ಗಂಟೆ 3:15 ಅಷ್ಟೊತ್ತಿಗೆ ಗುರುಗಳ ಮನೆ ಹತ್ರ ಬರೋಣ, ಇನ್ನೊಂದ್ಸತಿನ ಸಿಕ್ಕರೆ ಒಂದು ದರ್ಶನ ಮಾಡಿ ಏನಾದ್ರು ನಮ್ಗೆ ಕೇಳ್ಕೊಂಡು ಹೋಗೋಣ ಅನ್ಕೊಂಡು ಹೋದೆ. ಅಲ್ಲಿ ಒಳಗಡೆ ಹೋದ್ರೆ ಬಿಡಲೇ ಇಲ್ಲ ಒಳಗಡೆ. ಸರಿ ಅಷ್ಟೊತ್ತಿಗೆ ಯಾರೋ ಒಬ್ರು ಬಂದರು. ಅವ್ರ ಹಿಂದ್ಗಡೆ ಒಂದು ಗುಂಪು ಬಂತು. ಆ ಟೈಮಲ್ಲಿ ನಾನು ನುಂಚ್ಕೊಂಡು ಒಳಗಡೆ ಹೋದೆ ಕೂತಿದ್ದೆ. ಅಲ್ಲಿ ಸಾಯಿಬಾಬನ ಫೋಟೋ ಹಾಕಿದ್ರು. ಸರಿ ಅಂದ್ಬಿಟ್ಟು ಸಾಯಿಬಾಬನ ಫೋಟೋ ನೋಡಿದೆ. ನಾನು ಸಾಯಿಬಾಬನ ಫೋಟೋ ಮುಂದೆ ಕೂತ್ಕೊಂಡು, ಏನಪ್ಪ ನೀನಂತೂ ಮಾತಾಡೋದಿಲ್ಲ, ಮಾತಾಡೋ ಗುರು ಒಳಗಡೆ ಕೂತಿಯಾರೆ, ನನಗೆ ಏನಾರು ಒಂದು ಪರಿಹಾರ ಹೇಳ್ಸೋ ಮಾರಾಯ ಅಂತೇಳಿ ಸಾಯಿಬಾಬನ ಫೋಟೋ ಮುಂದೆ ನಿಂತ್ಕೊಂಡು ಹಂಗೆ ಕೂತಿದ್ದೆ. ಅಷ್ಟೊತ್ತಿಗೆ ಗುರುನಾಥರು ಮಲಗಿದ್ದವ್ರು ಎದ್ದು ಬಂದರು 4 ಕಾಲಿಗೆ. ಎಲ್ರನ್ನೂ ಮಾತಾಡ್ತಿದ್ದಂಗೆ ನನ್ನ ಮಕ್ಕ ನೋಡಿದ್ರು. ವಾಟ್ ಈಸ್ ಯುವರ್ ನೇಮ್ ಅಂದರು. ವಿದ್ಯಾಶಂಕರ್ ಅಂತಂದೆ. ವೈ ಯು ಕೇಮ್ ಹಿಯರ್ ಅಂದರು. ನಾನು ಅನ್ಕೊಂಡಿದ್ದೆ ಮೊದಲೇ ಇವ್ರಿಗೆ ಇಂಗ್ಲೀಷ್ ಬರುತ್ತಾ, ನನ್ನ ಪೂರ್ವಾಪರ ಎಲ್ಲ ಹೇಳ್ತಾರ ಅಂತ. ಹಾಗಾಗಿ ಅದೇ ತಕ್ಕಂಗೆ ಅವರು ವಿದ್ಯಾಶಂಕರ್, ನಾನು ನಿಮ್ಮ ದರ್ಶನ ಮಾಡೋಕ್ಕೆ ಬಂದಿದ್ದೀನಿ ಅಂತೇಳಿ ಇಂಗ್ಲೀಷಲ್ಲೇ ಉತ್ತರ ಕೊಟ್ಟೆ. ಅವ್ರು ನನ್ನ ಮಕ್ಕ ನೋಡ್ಬಿಟ್ಟು, ನೀನು ಮೈಸೂರಿನಲ್ವೇ ಅಂದರು. ಹೌದು ಅಂದೆ. ನಿಮ್ಮ ಮನೆ ವಿದ್ಯಾರಣ್ಯಪುರಂ 2nd ಮೈನಲ್ಲಿ ಇತ್ತಲ್ವೇ ಅಂದರು. ಹೌದು ಅಂದೆ. ನಿಮ್ಮ ಮನೆ ನಂಬರು 1121 ಅಲ್ವೇ ಅಂದರು. ಹೌದು ಅಂದೆ. ನಿಮ್ಮ ಮನೇಲಿ ಜಿಮ್ ಶೀಟ್ ಇತ್ತಲ್ವಾ ಅಂದರು. ಹೌದು ಅಂದೆ. ನಿಮ್ಮ ಮನೆ ಪಕ್ಕದಲ್ಲಿ ಒಬ್ರು ಕಮಲಮ್ನವರು ಅಂತಿದ್ರಲ್ವಾ, ಅವ್ರ ಮನೇಲಿ ಫ್ರಿಡ್ಜಲ್ಲಿ ನೀನು ಐಸ್ ಕ್ರೀಮ್ ಮಾಡಿಸ್ತಿದ್ದೆ ಅಲ್ವಾ ಅಂತ. ಹೌದು ಅಂತಂದೆ. ನಿಮ್ಮ ಅಪ್ಪನ ಜೊತೆಗೆ 4 ಜನ ಅಣ್ಣ ತಮ್ಮಂದ್ರಲ್ವಾ ಹುಟ್ಟಿರೋದು ಅಂದರು. ಹೌದು ಅಂದೆ. ಸಾಕಾ, ಇನ್ನೇನಾರ ಬೇಕಾ ಅಂದರು. ಏನು ಬೇಡ ಅಂದೆ. ಆಮೇಲೆ ನನ್ನ ಮಕ್ಕ ನೋಡಿದ್ರು. ನೀನೆಲ್ಲ ಕಣೆಯ ಬಂದಿರೋದು, ನಾನು ನಿನ್ನ ಕರ್ಸಿರೋದು. ನೀನು ಬಂದಿದ್ದೀನಿ ಅಂತ ಇಲ್ಲಿ ಬೀಗಬೇಡ. ನಿನ್ನ ಜಾಬಲ್ಲಿ 218 ರೂಪಾಯಿ ದುಡ್ಡಿದೆಯಾ ನೋಡ್ಕೊ. ತೆಗೆದು ನೋಡ್ಕೊಂಡ್ರೆ 218 ರೂಪಾಯಿ ದುಡ್ಡಿತ್ತು. ಆಮೇಲೆ ಅಂದರು, ನಂದು ನಿಂದು 72 ಜನ್ಮದ ಸಂಬಂಧ ಕಣೆಯ, ಗುರು ಶಿಷ್ಯರದಾಗಿ. ಅವಾಗವಾಗ ನಿನ್ನನ್ನು ನಾನೇ ಕರೆಸ್ತಿರ್ತೀನಿ, ಬರ್ತಿರ್ಬೇಕು ಕಣೆಯ ಅಂತಂದರು. ನಾನು ನಿನ್ನ ಕೆಲವು ಸೂಚನೆಗಳು ಕೊಡ್ತೀನಿ, ಅವಾಗವಾಗ ಬಾ, ನನ್ನ ಬಂದು ಭೇಟಿ ಮಾಡು ನೀನು ಅಂದರು. ಆಯಿತು ಗುರುಗಳೇ, ನೀವು ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ ಅಂದ್ಕೊಂಡು ಏನು ಮಾಡಿದೆ, ನಮಸ್ಕಾರ ಮಾಡಿದೆ. ಗುರುಗಳೇ ಬರ್ತೀನಿ ಅಂತೇಳಿ ಹೊರಟೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.